ಹಾಯ್ ಎಲ್ಲರಿಗೂ ನಮಸ್ಕಾರ. ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಬಂದೆ. ನನ್ನ ವಿಡಿಯೋ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ, ಓಕೆನಾ ಫ್ರೆಂಡ್. ನಾನು ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ನಾನು ಲಾಂಗ್ ಟಾಪ್ ಹಾಕೊಂಡಿದ್ದೀನಿ. ನೀವು ದಪ್ಪ ಇದ್ದೀರಾ ತುಂಬ ಅಂದರೆ ಲಾಂಗ್ ಟಾಪ್ ಹಾಕೊಂಡು ಲೆಗ್ಗಿಸ್ ಹಾಕೊಂಡ್ರೆ ಮಾತ್ರ ಸೂಪರಾಗಿ ಕಾಣುತ್ತೆ. ನಾನು ಹಾಫ್ ಸ್ಲೀವ್ ಇದೆ, ಇದಕ್ಕೆ ಸ್ಲೀವ್ ಅಟ್ಯಾಚ್ ಮಾಡ್ಕೋಬೋದು. ನನಗೆ ಸ್ಲೀವ್ ಅಟ್ಯಾಚ್ ಮಾಡಿದ್ರೆ ನನಗೆ ಇಷ್ಟ ಆಗೋದಿಲ್ಲ. ಅದೊಂಥರ ಅದು ಅಟ್ಯಾಚ್ ಆಗಿರೋದಾದ್ರೆ ಡ್ರೆಸ್ ತೊಗೊಂಡ್ಬಿಡ್ತೀನಿ. ನನಗೆ ಸ್ಲೀವ್ ಅಟ್ಯಾಚ್ ಮಾಡಿದ್ರೆ ನನಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಸ್ಟ್ರಗ್ಗಿತ್ತು, ಇದು ತೆಳ್ಳಗಿತ್ತು. ಇವಾಗ ಸಮ್ಮರ್ ಇರೋದನ್ನ ಶೆಕೆಗೆ ನನಗೆ ಹಾಕೊಳಕ್ಕೂ ಆಗೋಲ್ಲ. ಇದು ಹಾಫ್ ಸ್ಲೀವ್ ಇರೋದನ್ನ ನಾನು ವೇರ್ ಮಾಡೋದೇ ಇಲ್ಲ. ನಾನು ಹಾಫ್ ಸ್ಲೀವ್ ಅದಕ್ಕೆ ಸ್ಟ್ರಗ್ ಹಾಕ್ಕೊಂಡಿದ್ದೀನಿ. ಇದೆಲ್ಲ 100 ರೂಪಿ ಅಷ್ಟೇ. ನಾನು ಲಾಂಗ್ ಟಾಪ್ ಹಾಕೊಂಡು ಲೆಗ್ಗಿನ್ಸ್ ಹಾಕ್ಕೊಂಡಿದ್ದೀನಿ ಮಾತ್ರ. ಈ ಥರ ಹಾಕೊಂಡ್ರೆ ದಪ್ಪ ಕಾಣೋದೇ ಇಲ್ಲ. ಆಮೇಲೆ ನೀವು ಯಾವಾಗಲೂ ದಪ್ಪ ಇರೋದು ತೆಳ್ಳಗಿರೋ ಡ್ರೆಸ್ನ ವೇರ್ ಮಾಡ್ಕೊಳ್ಳಿ ಮಾತ್ರ. ನೀವು ದಪ್ಪನ ಅನ್ಸರ ನಿಮಗೆ ಚೆನ್ನಾಗಿರುತ್ತೆ. ನಾನು ಇವಾಗಂತೂ ಸಮ್ಮರ್ ಇರೋದ್ರಿಂದ ಸನ್ಸ್ಕ್ರೀನ್ ಹಚ್ಕೊಳ್ಲೇಬೇಕು. ಇಲ್ಲ ಅಂದರೆ ಅಪ್ಪ ಮನೇಲಿದ್ರು ಅಷ್ಟೇ, ಹೊರಗೆ ಹೋದ್ರೂ ಅಷ್ಟೇ ಸನ್ಸ್ಕ್ರೀನ್ ಮಾತ್ರ ಅವಾಯ್ಡ್ ಮಾಡಲೇಬೇಡಿ. ಇವಾಗ ಸಮ್ಮರ್ ಇರೋದ್ರಿಂದ ಮಾತ್ರ ನಾನು ಮಾಮೂಲಿ ಫಸ್ಟ್ ಮಾಯ್ಶ್ಚರೈಸರ್ ಹಚ್ಕೊತೀನಿ, ಆಮೇಲೆ ಸನ್ಸ್ಕ್ರೀನ್ ಹಚ್ಕೊತೀನಿ. ಮಾಮೂಲಿ ಬೇಬಿ ಪೌಡರು ಸ್ವಲ್ಪ ಲೈಟಾಗಿ ಹಚ್ಕೊತೀನಿ. ಬೇಬಿ ಪೌಡರ್ ಜಾಸ್ತಿ ಹಚ್ಕೊಳಕ್ಕೆ ಹೋಗೋದಿಲ್ಲ. ಒಂಥರ ಬಿಸಿಲಿಗೆ ಅದಕ್ಕೂ ಫುಲ್ಲು ಒಂಥರ ಡ್ರೈ ಥರ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಲೈಟಾಗಿ ಅಷ್ಟೇ ಹಿಂಗೆ ಹಚ್ಕೊಳ್ತಾ ಇದ್ದೀನಿ. ಇನ್ನು ಉಳಿದಿರೋದನ್ನೆಲ್ಲ ಪೌಡ್ರೆಲ್ಲ ಅಷ್ಟೇ. ನಾನು ಸೆಂಟು ಪರ್ಫ್ಯೂಮ್ ಎಲ್ಲ ಏನು ಹಾಕ್ಕೊಳೋದಿಲ್ಲ, ನನಗೆ ಇಷ್ಟನೂ ಇಲ್ಲ. ಅದು ವಾಸನೆ ಅಂದ್ರೆ ಫುಲ್ಲು ನಾನು ತುಂಬ ದೂರ ಹೋಗ್ಬಿಡ್ತೀನಿ. ನನಗೆ ತಲೆ ತಿರುಗ್ದಂಗೆ ಆಗುತ್ತೆ. ಇನ್ನು ಕಾಜಲ್ಲು ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟ್ ಕಣ್ಕಪ್ಪು. ನನಗೆ ಇವಾಗ ಅಂತಲ್ಲ, ನಾನು ನನಗೆ ಗೊತ್ತಿರೋಂಗೆ ಒಂದು ಹಾಸ್ಟೆಲ್ ಇದ್ನಲ್ಲ ಅವಾಗಿಂದ ಹಚ್ಕೊಳ್ತಾ ಬಂದಿದ್ದೀನಿ. ಫಸ್ಟ್ ಕಾಡಿಗೆ ಬರ್ತಿದ್ದಾರೆ ಚಿಕ್ಕದು ಕಪ್ಪಲ್ಲಿ, ಪುಟಾಣಿದ ಕೈಯಲ್ಲಿ ಇರುತ್ತೆ ಆ ಥರದ ಕಪ್ಪಲ್ಲನ್ನು ಕೈಯಲ್ಲಿ ಹಚ್ಕೊತಾ ಇದ್ದೆ. ಆಮೇಲೆ ದುಡ್ಡಿನ ತಕ್ಕನಾಗಲ್ವಾ, ದುಡ್ಡಿನ ತಕ್ಕನಾಗ ಅಜಯ್ ಅಲ್ವಾ, ಫಸ್ಟ್ ಎಲ್ಲ ಚಿಕ್ಕದು ಹಚ್ಕೊತಾ ಇದ್ದೆ. ಇವಾಗೆಲ್ಲ ಎಲೆಟಿನೋ ಲ್ಯಾಕ್ಮಿ ಅಪ್ಪ ಎಷ್ಟು ಥರ ವಿಚಿತ್ರ ಬಂದಿದೆ ಮಾತ್ರ. ಇವಾಗ ಅದನ್ನು ತೊಗೊಂಡು ಅದನ್ನು ಹಚ್ಕೊತೀನಿ ಅಷ್ಟೇ. ಇವಾಗ ಕೈಯಲ್ಲೇನೆ ಅದರೊಳಗೇ ಹಚ್ಕೊತೀನಿ. ಹಂಗೇ ಸ್ಟೆಪ್ ಚೂಡಿ ಹಾಕ್ಕೊಂಡು ಫುಲ್ಲು ಯಾವಾಗಲೂ ಹಾಕ್ಕೊತಾ ಇದ್ದೆ. ಇವಾಗ ತುಂಬ ಇದಿರೋದ್ರಿಂದ ಅದಕ್ಕೂ ಫುಲ್ಲು ಯಾಕೋ ಗೊತ್ತಿಲ್ಲ ಏರೆಲ್ಲ ಫುಲ್ಲು ಒಂಥರ ಇದ್ರ ಥರ ಆಗೋಗ್ಬಿಡುತ್ತೆ. ಸಾಫ್ಟ್ ಇರೋಲ್ಲ, ಫುಲ್ಲು ಡ್ರೈ ಥರ ಆಗೋಗ್ಬಿಡುತ್ತೆ. ಅದಕ್ಕೆ ನೆನ್ನೆ ಫುಲ್ಲು ಎಗ್ಗು ಮತ್ತು ಮೊಸರೆಲ್ಲ ಹಾಕ್ಕೊಂಡು ಹಚ್ಕೊಂಡಿದ್ದೆ. ಸೊ ಪರವಾಗಿಲ್ಲ ಮೀಡಿಯಮ್ ಆಗಿದೆ. ಇಲ್ಲ ಅಂದರೆ ಫುಲ್ಲು ಒಂಥರ ರೊಟ್ಟಿ ಥರ ಆಗೋಗ್ಬಿಡುತ್ತೆ. ಯಪ್ಪ ಅದಕ್ಕೂ ಕೌಲು ಹೊಡ್ದಂಗೆ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ನೆನ್ನೆ ಹಚ್ಕೊಂಡಿದ್ದು. ಇವಾಗ ಪರವಾಗಿಲ್ಲ ಸ್ಟೆಪ್ ಚಡಿ ಹಾಕ್ಕೊತಾ ಇದ್ದೀನಿ. ನಾನೇ ಎಷ್ಟು ಚೆನ್ನಾಗಿ ಹಾಕ್ಕೊತೀನಿ ಗೊತ್ತಾ. ಸ್ವಲ್ಪ ಚಿಕ್ಕದ್ರಿಂದ ಕೂದಲು ಹಾಕೋಬೋದು. ತುಂಬ ಉದ್ದ ಇದ್ದರೆ ಕೂದಲು ಹಾಕೋಕ್ಕೆ ತುಂಬ ಕಷ್ಟ ಆಗುತ್ತೆ. ಕೈ ಎಷ್ಟು ನೋವುತ್ತೆ ಗೊತ್ತಾ. ಅದು ಇಟ್ಕೊಂಡೇ ಇರಬೇಕಲ್ವ. ಬಲಗೈಯಿಂದ ಎಡಗೈ ತೆಗಿಬೇಕು, ಎಡಗೈಯಿಂದ ಬಲಗೈ ತೆಗಿಬೇಕು. ಈಸಿಯಾಗಿ ಹಾಕ್ಕೋಬೋದು ಮಾತ್ರ. ಕ್ಲೀನಾಗಿ ನೀವು ಮಿರರಲ್ಲಿ ಇಟ್ಕೊಳ್ಬೇಕಾದ್ರೆ ಹಂಗೆ ನಿಧಾನಕ್ಕೆ ಹಾಕೋಬೋದು. ನಾನು ಹಿಂಗೆ ಹಾಕೊತೀನಿ ನೋಡಿ. ಫಸ್ಟಿಂದ ಅಂತ ಲಾಸ್ಟಲ್ಲಿ ಇದ್ದಾಗಿಂದ ನಾನೇ ಹಾಕೊತಾ ಇದ್ದೆ. 2 ಜಡೆ ಎಷ್ಟು ಚೆನ್ನಾಗಿ 4 ಕಾಲಿಂದು 8 ಕಾಲಿಂದು 12 ಕಾಲಿಂದು ಎಷ್ಟು ಥರ ಬರುತ್ತೆ ಗೊತ್ತಾ. ಆಮೇಲೆ ಫ್ಲವರ್ ಬರುತ್ತಲ್ಲ, ಫ್ಲವರ್ ಎಲ್ಲ 24 12 ಫ್ಲವರ್ ಎಲ್ಲ ಹಾಕೊತಾ ಇದ್ದೆ ಟೇಪಲ್ಲಿ. ಎಷ್ಟು ಚೆನ್ನಾಗಿ ಅದೊಂಥರ ಇಷ್ಟ ನನಗೆ ಜಡೆ ಹಾಕೋದು. ಸ್ಟೆಪ್ ಜಡೆ ಮತ್ತು ನೀರು ಜಡೆ, ಆಮೇಲೆ ಫುಲ್ಲು ಮುಂದ್ಗಡೆ ಸ್ಟೆಪ್ ಜಡೆ ಬರುತ್ತಲ್ಲ ಆ ಥರ ಎಲ್ಲ ಥರ ಜಡೆ ಹಾಕೋಕ್ಕೆ ಬರುತ್ತೆ. ಮೇಕಪ್ ಮಾಡೋಕ್ಕೂ ಬರುತ್ತೆ. ನನಗೆ ಇಷ್ಟ. ನನಗೆ ಅದಕ್ಕೇ ಇವಾಗ ಹಂಗೇ ಜಡೆ ಹಾಕ್ಕೊತಾ ಇದ್ದೀನಿ. ಹಾಕೊಬಿಟ್ಟು ನಾನು ಇವಾಗ ಹೊರಗಡೆ ಹೋಗಬೇಕಾಗಿತ್ತು. ಹೊರಗಡೆ ಹೋಗಿ ಬರೋಣ, ಹಂಗೆ ಸ್ಕೂಲ್ ಹತ್ರನೂ ಹೋಗಬೇಕು. ಹಂಗೆ ಸ್ಕೂಲ್ ಹತ್ರ ಮಕ್ಕಳನ್ನ ಕರ್ಕೊಂಬರ್ಬೋದು ಟೈಮ್ ಆಗ್ಬಿಡುತ್ತೆ. 12 ವಯಸ್ಸು ಈ ಸತಿ ಹೆಂಗೋ ಪರವಾಗಿಲ್ಲ. 11 ಕಾಲಿಂದ 11 ಕಾಲಿಗೆ ಇದ್ದು ಇವಾಗ 12 ಕಾಲಿಗೆ ಬಿಟ್ಟು ಇವತ್ತೇನೋ ಫಂಕ್ಷನ್ ಇದೆಯೋ ಸ್ಕೂಲಲ್ಲಿ, ಅದಕ್ಕೆ ನಾನು ರೆಡಿ ಆಗಿಬಿಟ್ಟು ಇವಾಗ ಹೋಗ್ಬಿಡೋಣ. ಹಂಗೆ ಹೊರಗಡೆನೇ ಹೋಗ್ಬೇಕು. ಹಂಗೆ ಹೋಗ್ಬಿಟ್ಟು ಸ್ಕೂಲ್ ಹತ್ರ ಹೋಗಿ ಪಿಕ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂತು ಮತ್ತು ಜಡೆ ಮಾತ್ರ ಸೂಪರಾಗಿ ಬಂದಿತ್ತು ಮಾತ್ರ. ನೀವು ಈ ಥರ ಟ್ರೈ ಮಾಡಿ ನೋಡಿ ಒಂದ್ಸಲಿ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಬರೋದಿಲ್ಲ ಏನೇನೋ ನೆಕ್ಸ್ಟ್ ಸಲಿಗೆ ನೀವೇ ಹಾಕೋದು ಮಾತ್ರ ಸೂಪರಾಗಿರುತ್ತೆ. ನಿಮಗೆ ತಮ್ಲೈನಲ್ಲೇ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಯೂಟ್ಯೂಬ್ ಮಾಡೋರಿಗೊಂದು ಸಜೆಷನ್ ಕೊಡ್ತಾ ಇದ್ದೀನಿ ಅಷ್ಟೇ. ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಾನೇ ನೆಕ್ಸ್ಟ್ ಒಂಥರ ಯೂಟ್ಯೂಬಲ್ಲಿ ನಾನು ಫುಲ್ಲು ಮುಳುಗೋಗಿರೋ ಥರ ಅಂತ ಏನಿಲ್ಲ. ನಾನೀಗೊಂದು ತಲೆಬುಡನೂ ಗೊತ್ತಿಲ್ಲ. ನನಗಂತೂ ಗೊತ್ತಿರೋಷ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಕಾಪಿ ಅದೇನೋ ಹೇಳ್ತಾರಪ್ಪ, ನನಗಂತೂ ಗೊತ್ತಿಲ್ಲ. ಕಾಪಿ ಅದೇನೋ ಇದೆ, 3 ಥರ ಇದೆ ಅಂತೆ. ನನಗಂತೂ ಗೊತ್ತಿಲ್ಲ. ನನಗೆ ಗೊತ್ತಿರೋಷ್ಟು ಕಾಪಿ ರೈಟ್ ಮಾತ್ರ. ಅದು ನನಗೂ ಫೋನಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೆ. ಫಸ್ಟ್ ಇದು ಯಾವುದೋ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ. 3:30ಗೆ ಬೆಳಗಿನ ಜಾವ ಎದ್ದು ಇದು ನಾಗರ ಪಂಚಮಿ ದಿವಸ, ಓಕೆ ಗೊತ್ತಾಯ್ತು ಇವಾಗ. ನಾಗರ ಪಂಚಮಿ ದಿವಸ ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಅದನ್ನು ಅಪ್ಲೋಡ್ ಮಾಡಿದ ತಕ್ಷಣವೇ ಅಪ್ಲೋಡ್ ಮಾಡಿದ್ದೀನಿ. ನಾನು ಯಾರ್ದು ಕಾಪಿ ಮಾಡಿಲ್ಲ. ಆಮೇಲೆ ಫಿಲಮ್ ಸಾಂಗ್ಸ್ ಹಾಕಿಲ್ಲ. ಆಮೇಲೆ ನನಗೆ ಎಷ್ಟು ಬೇಜಾರಾಗೋಯಿತು ಅಂದರೆ, ಇದೇನಪ್ಪ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಯಾಕಪ್ಪ ಕಾಪಿ ರೈಟ್ ಅಂತ ಹಾಕ್ಬಿಟ್ಟಿದ್ದಾರೆ ಅಂತ ಬೇಜಾರಾಗೋಗ್ಬಿಟ್ಟು. ನನಗೆ ಫಸ್ಟು ಗೊತ್ತಿರಲಿಲ್ವಲ್ಲ. ನನಗೆ ಯಾರು ಯೂಟ್ಯೂಬರ್ಸ್ ಯಾರೂ ಇಲ್ಲ. ನನಗೆ ಅವ್ರ ಹತ್ರ ಕೇಳ್ಕೊಬೇಕು ಅಂತಲೂ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ನಾನು ಕಾಪಿ ರೈಟ್ ಅಂತ ಬಂತು. ನಾನು ಸರಿ ಬಿಡು ನಂದೇ ಏನೋ ತಪ್ಪಿದೆ ಅಂದ್ಬಿಟ್ಟು ನಾನು ಡಿಲೀಟ್ ಮಾಡಿಬಿಟ್ಟೆ. ಅವ್ರು ಹಂಗೆ ಆಗ್ತಾಗ ನಾನು ಎಲ್ಲರೂ ಯೂಟ್ಯೂಬರಲ್ಲಿ ನೋಡಿದ್ನಲ್ಲ, ಕಾಪಿ ರೈಟ್ ಅಂತ ಬರಬಾರ್ದು, ಬಂದರೆ ನಿಮ್ಮದು ವೀಡಿಯೋ ಡಿಲೀಟ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಎದುರಿಸ್ಬಿಟ್ಟಿದ್ರಲ್ಲ ವೀಡಿಯೋಗಳು ನೋಡಿದಾಗ. ಅದಕ್ಕೆ ಸರಿ ಅಂತ ನಾನು ಡಿಲೀಟ್ ಮಾಡಿಬಿಟ್ಟೆ. ಸರಿ ಬಿಡು ಅದನ್ನು ಡಿಲೀಟ್ ಮಾಡಿದೆ, ಮತ್ತೆ ಅಪ್ಲೋಡ್ ಮತ್ತೆ ಸರಿ ಅಪ್ಲೋಡ್ ಮಾಡಿದೆ, ಮತ್ತೆ ಕಾಪಿ ರೈಟ್ ಅಂತ ಬಂತು. ನಾನು ಏನು ಮಾಡ್ತಾ ಇದ್ದೀನಿ ಅಂತ ಫುಲ್ಲು ಬೇಜಾರಾಗೋಯ್ತು. ಯಾಕೋ ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ, ಎಡಿಟ್ ಮಾಡ್ಕೊಂಡಿದ್ದೀನಿ, ಬೆಳಗಿನ ಜಾವ ಎದ್ದು ಪೂಜೆ ಎಲ್ಲ ಮಾಡ್ಕೊಂಡು ಎಲ್ಲ ಎಷ್ಟು ಕಷ್ಟ ಗೊತ್ತಾ. ಕ್ಯಾಮ್ರಾ ತೊಗೊಂಡಾಗ ಅಲ್ಲಿಗೆ ಇಟ್ಕೋಬೇಕು, ಇಲ್ಲಿಗೆ ಇಟ್ಕೋಬೇಕು,
ಅಪ್ಪ ಮಾಡೋಷ್ಟೊತ್ತಿಗೆ ಸಾಕಾಗೋಗುತ್ತೆ ವಿಡಿಯೋ, ಆಮೇಲೆ ಮತ್ತೆ ಅಪ್ಲೋಡ್ ಮಾಡ್ಕೋಬೇಕು, ಫುಲ್ ಸುಸ್ತಾಗೋಗ್ಬಿಟ್ಟಿತ್ತು ನನಗೂ. ಹಿಂಗಾಯಿತು, ಸರಿ ಬಿಡು ಅಂತ ಡಿಲೀಟ್ ಮಾಡಿದೆ, ಮತ್ತೆ ಅಪ್ಲೋಡ್ ಮಾಡೋಕ್ಕೆ ಹೋಗಲಿಲ್ಲ. ಸರಿ ಬಿಡು ನೆಕ್ಸ್ಟ್ ಇನ್ನೊಂದು ವೀಡಿಯೋ ಹಾಕ್ತೆ. ಇದು ಏರ್ ಪ್ಯಾಕ್ ಹಾಕ್ಕೊಂಡಿದ್ನಲ್ಲ ಅದಕ್ಕೆ ವೀಡಿಯೋ ಹಾಕಿದ್ದೆ. ಅದನ್ನು ನಾನು ಮಾಮೂಲಿ ಎಲ್ಲರೂ ಎಣ್ಣೆ ಪ್ಯಾಕಿಂದು ಹಾಕಿರ್ತಾರೆ, ನಾನು ಯೂಸ್ ಮಾಡ್ಕೊ ಬಂದಿರೋದು ಎಷ್ಟು ವರ್ಷದಿಂದ. ಸರಿ ಅಂತ ಏರ್ ಪ್ಯಾಕ್ನ ಇದು ಹಾಕ್ಕೊತಿದ್ನಲ್ಲ, ಅದಕ್ಕೆ ಅದನ್ನು ನಾನು ನಿಮಗೂ ತೋರಿಸೋಣ, ನನಗೆ ಇಷ್ಟ ಆಗುತ್ತಲ್ವಾ. ಅದರಿಂದ ತುಂಬ ಇದೆ, ಏರ್ ಗ್ರೋತು, ಏರ್ ಸಾಫ್ಟು, ಅದಕ್ಕೆ ಅದೆಲ್ಲ ನಾವು ಎಲ್ಲರಿಗೂ ಗೊತ್ತಾಗಲಿ ಬಿಡು, ಎಲ್ಲರಿಗೂ ತಿಳಿಸ್ಕೊಡೋಣ ಅಂದ್ಬಿಟ್ಟು ನಾನು ಸರಿ ಅಂತ ಅದನ್ನು ಅಪ್ಲೋಡ್ ಮಾಡಿದೆ. ಅಪ್ಲೋಡ್ ಮಾಡಿದ್ದೀನಿ, ಅದಕ್ಕೂ ಸೇಮ್ ಅಂತ ಇದನ್ನಪ್ಪ ಕಾಪಿ ರೇಟ್ ಅಂತ ಬಂತು. ಯಾಕಪ್ಪ ಹಿಂಗಾಗ್ತಿದೆ ಅಂದ್ಬಿಟ್ಟು ನಾನು ಸರಿ ಬಿಡು ಅಂದ್ಬಿಟ್ಟು ಫುಲ್ಲು ಫೋನಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ, ಗೊತ್ತಾಗ್ತಾನೆ ಇಲ್ಲ. ಬೇರೆ ಯೂಟ್ಯೂಬರ್ ಚಾನಲ್ಗಳೆಲ್ಲ ನೋಡ್ತಾ ಇದ್ದೀನಿ, ಅದರಲ್ಲೂ ಗೊತ್ತಾಗ್ತಾನೆ ಇಲ್ಲ. ಸರಿ ಬಿಡು ನಾನೇ ಏನಾರ ಮಾಡ್ಕೊಂಡು ಅಂದ್ಬಿಟ್ಟು ಇದು ಇನ್ಶಾಟ್ ಬರುತ್ತೆ, ಇನ್ಶಾಟ್ ಅಲ್ಲ, ಇದು ವೈಟ್ ಸ್ಟುಡಿಯೋ ಬರುತ್ತೆ, ಅದರೊಳಗಡೆ ಹೋಗ್ಬಿಟ್ಟು ಎಲ್ಲ ಸರ್ಚ್ ಮಾಡ್ಕೊತ ನೋಡ್ಕೊತಾ ಇದ್ದೆ. ಆವಾಗ ನನಗೆ ಗೊತ್ತಾಯಿತು, ಆವಾಗ ನನಗೆ ಸರಿ ಬಿಡು ಏನು ಈಗಿದ್ರೆ ಅದಕ್ಕೆ ನಾವು ಓಪನ್ ಮಾಡಿ ನೋಡಿದೆ. ಕಾಪಿರೈಟಿಂದ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಾವು ನೋಡಿದೆ, ಅದರೊಳಗಡೆ ಅವ್ರು ಕೊಡ್ತಾರೆ ಏನು ಪ್ರಾಬ್ಲಮ್ ಇದೆ, ನಿಮಗೆ ನಿಮ್ಮ ವೀಡಿಯೋದಿಂದ ಏನೇನು ಪ್ರಾಬ್ಲಮ್ ಐತೆ, ಯಾಕೆ ನಾವು ಕಾಪಿರೈಟ್ ಅಂತ ಕೊಟ್ವಿ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಆವಾಗ ನನಗೆ ಗೊತ್ತಾಯಿತು. ಅದಕ್ಕೆ ಅವ್ರು ಏನಂತ ಅಂದಿದ್ರು, ನಿಮ್ಮದು ಏನೋ ಇದು ಯೂಟ್ಯೂಬಿಂದ ಏನು ಪ್ರಾಬ್ಲಮ್ ಇಲ್ಲ, ಆ ಸಾಂಗ್ ಮಾತ್ರ ಬೇರೆದು ಯೂಸ್ ಮಾಡಿದ್ದೀರಾ ಅಂತ ಹೇಳಿದ್ರು. ಅದಕ್ಕೆ ಇದರಿಂದ ನಿಮಗೆ ಏನು ಎಫೆಕ್ಟ್ ಆಗೋದಿಲ್ಲ, ಇದರಿಂದ ನಿಮಗೆ ಏನೂ ಪ್ರಾಬ್ಲಮ್ ಆಗಲ್ಲ ಅಂತಂದ್ರೆ, ಅವಾಗ ನನಗೆ ಗೊತ್ತಿರ್ಲಿವಲ್ಲ, ಅದಕ್ಕೆ ಅದ್ರಕ್ಕೆ ಮೀನಿಂಗ್ ಗೊತ್ತಾಗಲಿಲ್ಲ, ಇಂಗ್ಲೀಷಲ್ಲಿ ಬರೆದೆ. ಅದಕ್ಕೆ ನಾನು ಫ್ರೆಂಡಿಗೆ ಕಲಿಸ್ದೆ, ಅಕ್ಕಾಗ ಅವ್ರು ಹೇಳಿದ್ರು ಅದರಿಂದ ಏನು ಪ್ರಾಬ್ಲಮ್ ಇಲ್ವಂತೆ ಬಿಡು ಅಂತ ಅಂದರು. ಸರಿ ಬಿಡು ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ, ಮತ್ತೇನೋ ಇದು ಮಾಡೋಕ್ಕೆ ಹೋಗಲಿಲ್ಲ, ಅದು ಕೇಳೋಕ್ಕಿಲ್ಲ. ಸರಿ ಬಿಡು ಅಂದ್ಬಿಟ್ಟು ಎರಡಕ್ಕೂ ಹಂಗೆ ಬಂದಿತ್ತು. ಅವಾಗ ನಾನು ಮಾಡಿದೆ, ವೀಡಿಯೋ ಸಾಂಗೇ ಮಾಡೋದು ಬೇಡ, ಅದು ಸಾಂಗಿನ ಅಂತಾನೆ ಇದಾಗೋದೆ ಅಂದ್ಬಿಟ್ಟು ನಾನು ಒಂದ್ಸಲಿ ಬೇಜಾರಾಗೋಗ್ಬಿಟ್ಟು ಮತ್ತೆ ಮಾಮೂಲಿ ಸಾಂಗೇ ಹಾಕಲಿಲ್ಲ, ಫುಲ್ಲು ವಾಯ್ಸೇ ಕೊಟ್ಬಿಟ್ಟೆ, ಒಂದು ಚೂರು ಮ್ಯೂಸಿಕ್ ಯೂಸ್ ಮಾಡಲಿ. ಆವಾಗ ಕಾಪಿರೈಟ್ ಅಂತ ಬರಲಿಲ್ಲ. ಸರಿ ಯಾಕೆ ಅಂದ್ಬಿಟ್ಟು ನನ್ನೊಳಗೆ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ನಾನು, ಅವರಂತೂ ಒಂದು ಚೂರು ಸಿಗೋದೇ ಸಾಕು ಇದು ಮಾಡಿಬಿಡ್ತಾರೆ ಯೂಟ್ಯೂಬರಿಂದ. ಅದಕ್ಕೆ ನಾನು ಅವಾಗ ತಿಳ್ಕೊಂಡೆ ಫೋನಲ್ಲಿ, ಅದಕ್ಕೆ ನಾನು ಎತ್ತರ ಎಲ್ಲ ತಿಳ್ಕೊಂಡಿದ್ದೀನಿ ಅಂದ್ಬಿಟ್ಟು ನಾನು ನಿಮಗೆ ಲಾಸ್ಟಿಗೆ ಒಂದು ಹಾಕ್ತೀನಿ. ಅದರಿಂದ ನನಗೆ ಪ್ರಾಬ್ಲಮ್ ಬಂತು, ಹೆಂಗೆ ನಾನು ತಿಳ್ಕೊಂಡೆ ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ನಿಮಗೆ ಅದ್ರದ್ದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಫೋನಲ್ಲಿ, ಅದು ನಿಮಗೆ ತೋರಿಸ್ತೀನಿ ಆಯ್ತಾ. ಇದೇ ನನಗೆ ಪ್ರಾಬ್ಲಮ್. ಅದಕ್ಕೆ ನೀವು ಯಾರು ಯೂಟ್ಯೂಬ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡ್ರೆ ಯಾರು ಎದುರ್ಕೋಬೇಕಾಗಂತೀರ. ಕಾಪಿರೈಟ್ ಅಂತ ಬಂದರೆ ನನಗೆ ಗೊತ್ತಿರೋದು ಕಾಪಿರೈಟ್ ಮಾತ್ರ, ಇನ್ನು ಕಾಪಿ ಕ್ಲೈಮು ಅದೇನ ಹೇಳ್ತಾರೆ ಅದೆಲ್ಲ ಅದೇ ಸಾಂಗ್ಸ್ ಎಲ್ಲ ತೊಗೊಂಡ್ರೆ, ಮತ್ತು ಬೇರೆದೇನೋ ವೀಡಿಯೋಗಳು ಎಡಿಟ್ ಮಾಡಿಕೊಂಡ್ರೆ, ವೀಡಿಯೋನೇ ತೊಗೊಂಡು ನಾವು ಹಾಕ್ಕೊಂಡ್ರೆ ಅಂತ ಹೇಳ್ತಾರೆ. ನನಗೆ ಅಷ್ಟಾಗಿ ಗೊತ್ತಿಲ್ಲ, ನನಗೆ ಗೊತ್ತಿರೋಷ್ಟು ಹೇಳಿದ್ದೀನಿ. ನಾನು ವೀಡಿಯೋ ನೋಡ್ತಾ ಇದ್ದಾರೆ, ಎಲ್ಲರೂ ಇಷ್ಟಪಟ್ಟು ವೀಡಿಯೋ ನೋಡ್ತಾರೆ, ನಿಮ್ಮ ಮಾತು ಇಷ್ಟ, ಮತ್ತು ನೀವು ವೀಡಿಯೋ ಮಾಡೋದು ಇಷ್ಟ, ಇದೇ ಥರ ಮಾಡಿ, ಡೈಲಿ ವ್ಲಾಗ್ ಮಾಡಿ ಅಂತ ಹೇಳ್ತಿರ್ತಾರೆ, ಇದೇ ಥರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ನನಗೆ ನನಗೇನು ಮಾಡಬೇಕು ಅಂತ ನಾನು ಮಾಡಬೇಕಂತ ಏನು ಅಂದ್ಕೊಂಡಿರಲಿಲ್ಲ. ನನಗೆ ಇಷ್ಟ ಆಯಿತು, ಇದರಿಂದ ನನಗೆ ಫುಲ್ಲು ಮೈಂಡ್ ರಿಲೀಫ್ ಆಯಿತು. ನನ್ನ ಬಗ್ಗೆ ನನ್ನ ಹತ್ರ ಇದ್ದರೆ ನನ್ನ ಮನಸ್ಸಲ್ಲಿ ಏನಾಡಿದ್ದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೋದು ಅಂತ ಅಂದ್ಕೊಂಬಿಟ್ಟು ನಾನು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡು, ಇದರಿಂದ ನನಗೆ ತುಂಬ ಖುಷಿ ಅನಿಸಿದೆ. ಮಾತ್ರ ಇದೇ ಥರ ನನಗೆ ಸಪೋರ್ಟ್ ಮಾಡಿ. ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಏನು ಬೇಜಾರಿಲ್ಲ, ನನ್ನ ವೀಡಿಯೋ 200, 300 ಜನ, 400 ಜನ, 500 ಜನ ನೋಡ್ತಿದ್ದಾರಲ್ಲ ಅಂತಲೇ ಫುಲ್ ಖುಷಿಯಾಗಿದೆ ನನಗೆ. ಅಷ್ಟು ಜನ ನನ್ನ ವೀಡಿಯೋಗೆ ಟೈಮ್ ಕೊಟ್ಟು ನೋಡ್ತಾರಲ್ವ, ಅಷ್ಟೇ ಸಾಕು ನನಗೆ. ಸಬ್ಸ್ಕ್ರೈಬ್ ಆಗಿದ್ದಾರೆ ಮತ್ತು ವಾಚಿಂಗ್ ಅವರ್ಸ್ ಆಗಿದೆ, ಅದರ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ನಿಧಾನಕ್ಕೆ ಆಗಲಿ, ನನಗೇನು ಬೇಜಾರೇನಿಲ್ಲ. ಇದರ ನಂಗೆ ಸಪೋರ್ಟ್ ಮಾಡಿ ಅಷ್ಟೇ. ಇದೇನು ಎದುರ್ಕೋಬೇಡಿ ಅಷ್ಟೇ. ಕಾಪಿರೈಟು, ಕಾಪಿ ಕ್ಲೈಮ್ ಇದೆಲ್ಲ ಬಂದರೆ ನೀವು ಕ್ಲೀನಾಗಿ ನಿಧಾನಕ್ಕೆ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ, ಅದರಿಂದ ಪ್ರಾಬ್ಲಮ್ ಇಲ್ಲ. ಆದರೆ ನಾನು ತೋರಿಸ್ತೀನಿ ಲಾಸ್ಟಲ್ಲಿ, ಅಲ್ಲಿ ಹೋಗ್ಬಿಟ್ಟು ನೀವು ಅದರಿಂದ ಏನಾರ ಹಾಕಿರ್ತಾರೆ ಅವರೇನೆ, ನಿಮಗೆ ಇದರಿಂದ ಇದಾಗುತ್ತೆ ಅದಾಗುತ್ತೆ ಅಂತ ಏನಾರ ಬರ್ದಿರ್ತಾರಲ್ಲ ಇಂಗ್ಲೀಷಲ್ಲಿ, ಅವಾಗ ನೀವು ಅದನ್ನು ಡಿಲೀಟ್ ಮಾಡ್ಕೋಬೋದು. ಇಲ್ಲಾಂದರೆ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಡಿಲೀಟ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಅದಕ್ಕೆ ಅದೇ ಥರ ನೋಡ್ಬಿಟ್ಟು 2 ವೀಡಿಯೋನ ಡಿಲೀಟ್ ಮಾಡೋಕ್ಕೆ ಹೋಗಿಲ್ಲ, ಹಂಗೆ ಬಿಟ್ಬಿಟ್ಟಿದ್ದೀನಿ. ಆದರೆ ಏನು ಪ್ರಾಬ್ಲಮ್ ಇಲ್ಲವೇ, ಸುಮ್ಮನೆ ಯಾಕೆ ಡಿಲೀಟ್ ಮಾಡೋದು, ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀನಾ, ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಆವಾಗ ಒಂದ್ಸರಿ ಡಿಲೀಟ್ ಮಾಡಿಬಿಟ್ಟು ಅಪ್ಪ ಬೆಳಗ್ಗೆ ಎದ್ದೆಲ್ಲ ಮಾಡಿದೆ, ಎಷ್ಟು ಇಷ್ಟಪಟ್ಟು ನಾನು ಜನಗಳು ನೋಡ್ತಾರೆ ಅಂದ್ಬಿಟ್ಟು ನಾನು ಸ್ಯಾರಿ ಎಲ್ಲ ಉಡ್ಕೊಂಡು ಎತ್ತರ ಪೂಜೆ ಎಲ್ಲ ಮಾಡ್ಕೊಂಡಿದ್ದೆ, ಎಷ್ಟು ಖುಷಿಯಿಂದ ಮಾಡಿದೆ. ನೋಡಿದ್ರೆ ಅದು ಹಿಂಗೆ ಕಾಪಿರೈಟ್ ಅದಕ್ಕೆ ನನಗೆ ಫಸ್ಟ್ ಗೊತ್ತಾಗಿಲ್ಲ, ಡಿಲೀಟೇ ಮಾಡಿಬಿಟ್ಟೆ ನಾನು. ಅದಕ್ಕೆ ನೆಕ್ಸ್ಟ್ ಟೈಮ್ ಯಾವುದನ್ನು ಡಿಲೀಟ್ ಮಾಡೋಕ್ಕೋಗಲ್ಲ ನಾನು. ಯಾರು ಕಾಪಿ ಮಾಡೋದಿಲ್ಲ, ನನಗೇನು ಅನಿಸುತ್ತೆ, ನನಗೇನು ಖುಷಿ ಅನಿಸುತ್ತೆ ಆ ಥರ ವೀಡಿಯೋ ಮಾಡ್ತೀನಿ ಅಷ್ಟೇ. ನನಗೆ ಇದ್ರ ಬಗ್ಗೆ ಹೇಳ್ಬೇಕಾಗಿತ್ತು, ಕಾಪಿರೈಟ್ ಅಂದರೆ ಏನು ಅಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಟ್ಟೆ ಅಷ್ಟೇ. ಅದು ಎದುರ್ಕೋಬೇಡಿ ಅಷ್ಟೇ. ಯಾವತ್ತು ವೀಡಿಯೋ ಮಾಡ್ತಾ ಇದ್ದೀರಾ ಅಂತಂದರೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ, ನೀವು ಥಂಬ್ನೈಲ್ ನೋಡಿ, ನೀವು ಥಂಬ್ನೈಲ್ ಇರುತ್ತಲ್ಲ, ಫಸ್ಟ್ ಹೆಡ್ಡಿಂಗಲ್ಲಿ ನೀವು ಇದು ವೀಡಿಯೋ ಹಾಕಿದಾಗ ಫಸ್ಟ್ ಥಂಬ್ನೈಲ್ ಬರುತ್ತಲ್ಲ, ಅದನ್ನು ಹಾಕಿ. ಮಾತ್ರ ಅದನ್ನು ಹಾಕಿದಾಗ ನೀವೆಲ್ಲ ಕ್ಲಿಪ್ಪಿಂಗ್ಸ್, ನೀವು ಡೈಲಿ ಬ್ಲಾಗ್ ಮಾಡ್ತಾ ಇದ್ದರೆ ಅದು ಕ್ಲಿಪ್ಪಿಂಗ್ಸ್ ಎಲ್ಲ ಇರುತ್ತಲ್ಲ, ನೀವು ಏನಾದರೂ ತಲೆ ಬಚ್ಕೊತಾ ಇರೋದು, ಅಕಸ್ಮಾತ್ ಕುಕ್ಕಿಂಗ್ ಮಾಡ್ತಾ ಇರೋದು, ಆಮೇಲೆ ಇಲ್ಲಾಂದರೆ ಮಕ್ಳಿಗೆ ಏನಾದರೂ ಹಚ್ತಾ ಇರೋದು, ಎಲ್ಲದು ಒಂದು ಚೂರು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ವೀಡಿಯೋ ಹೋಗ್ತಾ ಇರ್ತಾರೆ, ನೀವು ಫಸ್ಟು ಆಲ್ಬಮಲ್ಲಿ ವೀಡಿಯೋ ಇರುತ್ತೆ, ಅದನ್ನು ವೀಡಿಯೋಗಳನ್ನ ನೀವು ಇದು ವೀಡಿಯೋ ಆನ್ ಮಾಡ್ಕೊಳ್ಳಿ, ಅದು ಹೋಗ್ತಾ ಇರ್ತಾರೆ, ನೀವು ಸ್ಕ್ರೀನ್ಶಾಟ್ ಮಾಡ್ಕೊಂಡು ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ ಇಟ್ಕೊಳ್ಳಿ ಫೋಟೋದು. ಅದನ್ನು ನೀವು ಥಂಬ್ನೈಲಲ್ಲಿ ಮಾಮೂಲಿ
ಫ್ಲಿಕ್ ಅದು ಏನೇನೋ ಇದಾವಪ್ಪ, ನನಗೆ ಮಾತ್ರ ನಿಜ ಗೊತ್ತಿಲ್ಲ. ನಾನು ಒಂದ್ಸಲ ಹೆಂಗೆ ಗೊತ್ತಾ, ವೀಡಿಯೋ ನಾನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಫಸ್ಟ್ ತಲೆಯಲ್ಲಿ ಎಲ್ಲ ಅದನ್ನು ಮಾಡ್ಕೊಂಡ್ಬಿಟ್ಟಿರ್ತೀನಿ. ನಾನು ಅದನ್ನು ಓದ್ಕೊಂಡಾಗಲೇ ಅದೆಲ್ಲ ಮಾಡಲ್ಲ. ಒಂದ್ಸಲ ನನಗೆ ಯಾರು ಹೇಳ್ಕೊಟ್ರೆ ಮತ್ತೆ ಅದೇ ನಾನು ಫಾಲೋ ಮಾಡ್ಕೊಂಡು ಹೋಗ್ತೀನಿ, ಮತ್ತು ನಾನು ಬೇರೆ ಏನು ಟ್ರೈ ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕೇ ಫಿಕ್ಸ್ ಲ್ಯಾಬ್, ಓಕೆ ಫಿಕ್ಸ್ ಲ್ಯಾಬ್ ಗೊತ್ತಾಯ್ತು ಇವಾಗ. ಫಿಕ್ಸ್ ಲ್ಯಾಬ್ ಅಂತ ಇರ್ತಾರೆ, ಅದರೊಳಗೆ ನೀವು ಫೋಟೋನ ಎಡಿಟ್ ಮಾಡ್ಕೊಂಡು ಕ್ಲೀನಾಗಿ ತಂಬ್ಲೈನ್ ಅಂದರೆ ನೀವು ಮಾಮೂಲಿ ಡೈಲಿ ನೀವು ಮಾತಾಡ್ತಾ ಇರ್ತೀರಲ್ಲ, ಡೈಲಿ ಮಾತಾಡೋದನ್ನೇ ನೀವು ಇದು ಮಾಡಬೇಕು, ಅಷ್ಟೇ ಹಾಕ್ಬೇಕಲ್ಲಿ. ಇವಾಗ ನೀವೇನಾದರೂ ಇವಾಗ ಒಂದು ಡೈಲಿ ವ್ಲಾಗಲ್ಲಿ ಅಂದ್ಕೊಳ್ಳಿ, ಇವತ್ತು ಮಕ್ಳ ಜೊತೆಗೆ ಆಟ ಆಡಿದ್ದೀರಾ, ಆಮೇಲೆ ಇಲ್ಲ ಅಂದರೆ ಏನಾದರೂ ಅಡುಗೆ ಮಾಡ್ಬೇಕಾದ್ರೆ ಏನಾದರೂ ಆಗೋಯ್ತು, ಈ ಥರ ಅಯ್ಯೋ ಇವತ್ತು ನನಗೆ ಅಡುಗೆ ಮಾಡೋಕ್ಕೆ ಹೋದ್ರೆ ಏನಾಯಿತು ಗೊತ್ತಾ ಅಂತ ಹಾಕ್ಬಿಡ್ತೀರಲ್ಲ ನೀವು. ಫುಲ್ ಅವರಿಗೆ ಕ್ಯೂರಿಯಾಸಿಟಿ ಇರುತ್ತೆ. ನೀವು ಹಾಕಿರ್ತೀರಲ್ಲ ನೀವು ಏನಾದರೂ ಒಂದು ತಂಬ್ಲೈನಲ್ಲಿ, ಅವರಿಗೆ ಓ ಏನಾಯ್ತಪ್ಪ ಅಂದರೆ ವೀಡಿಯೋ ಆನ್ ಮಾಡಿ ನೋಡ್ತಾರೆ. ನೀವು ಸುಮ್ಮನೆ ಏನಾದರೂ ಬೇರೆ ಥರ ಮಾಮೂಲಿ ಕ್ಯಾಶುಲಾಗೆಲ್ಲ ಹಾಕಬೇಕು. ಅಯ್ಯೋ ಏನು ಅನ್ಕೋತಾರೋ ಏನಂತ ಭಯ ಪಡ್ಕೊಳ್ಳೇಬಾರ್ದು. ಮಾಮೂಲಿ ನೀವು ಹೆಂಗೆ ಹಾಕ್ತೀರಾ ಕ್ಯಾಶುಲಾಗಿ ಮಾತಾಡ್ತಿರ್ತೀರ ಅದೇ ಥರ ತಂಬ್ಲೈನಲ್ಲಿ ಹಾಕ್ಬೇಕು. ಅವಾಗ ನೋಡೋಕ್ಕೆ ಆಮೇಲೆ ಸ್ವಲ್ಪ ಡಾರ್ಕ್ ಆಗಿರಬೇಕು, ಲೈನ್ಸ್ ಎಲ್ಲ ಬರಬೇಕು, ವೈಟ್ ಲೈನ್ಸು. ಸುಮ್ಮನೆ ಹಂಗಂಗೆ ಟಕ್ ಅಂತ ಹಾಕ್ಬಿಡ್ಬಾರ್ದು, ಚೆನ್ನಾಗಿರೋದಿಲ್ಲ. ಅದಕ್ಕೆ ಲೈನ್ಸ್ ಎಲ್ಲ ಬರಬೇಕು ಕ್ಲೀನಾಗಿ. ಆ ಥರ ಹಾಕಿದ್ರೆ ನೋಡೋಕ್ಕೆ ಒಂಥರ ಖುಷಿಯನ್ಸ್. ನಾವು ಅಷ್ಟೇ ಇವಾಗಲ್ವಾ, ಅಕಸ್ಮಾತ್ ಯಾರಾದರೂ ಒಂಚೂರು ಮುಖಕ್ಕೆ ಏನಾದರೂ ಆಗಿದೆಯಪ್ಪ ಅಂದ್ಬಿಟ್ಟು ಹಿಂಗೆ ವಾ ಅಂತ ಅಂದ್ಬಿಟ್ಟು ತೋರಿಸ್ಬಿಟ್ಟು ವೀಡಿಯೋ ಮಾಡಾಕೊಂಡು ನಾವು ಅದನ್ನೇ ಕ್ಲಿಕ್ ಮಾಡಿ ನೋಡ್ತೀವಿ, ಅಪ್ಪ ಏನಾಗಿದೆ ಏನೋ ಅಂದ್ಬಿಟ್ಟು ನಾವು ನಮ್ಮಂತ ಇವಾಗ ನಮ್ಮದೇ ಅನ್ಕೋಬೇಕು ಫಸ್ಟ್. ನಾವು ಎತ್ತರ ವೀಡಿಯೋ ನೋಡ್ತೀವಿ ಅಂತ ಅಂದ್ಕೊಂಡ್ರೆ ನಾವು ಅದೇ ಥರ ನಾವು ಮಾಡಬೇಕು. ನಾವು ವೀಡಿಯೋ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ನಾನು ಇದೇ ಥರ ನಾನು ನೋಡ್ಕೊಂಡಿದ್ದೀನಿ. ಎಲ್ಲ ನನಗೆ ಗೊತ್ತಿಲ್ಲ, ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡಿದ್ದೆ. ಅವ್ರು ಹೇಳ್ತಾ ಇದ್ದೆ ತಂಬ್ಲೈನ್ ಚೆನ್ನಾಗಿರಬೇಕು, ವೀಡಿಯೋ ಮತ್ತು ಹಾಕ್ಬೇಕಾದ್ರೆ ಚೆನ್ನಾಗಿರ್ಬೇಕಷ್ಟೇ, ಮಾತಾಡೋ ರೀತಿ ಚೆನ್ನಾಗಿರಬೇಕು. ಮತ್ತು ವೀಡಿಯೋಗಳನ್ನ ಮಾಮೂಲಿ ಅಯ್ಯೋ ಏನು ಅನ್ಕೋತಾರೆ ಏನಂತ ಆ ಥರ ಎಲ್ಲ ವೀಡಿಯೋ ಮಾಡ್ಕೋಬಾರ್ದು. ಮಾಮೂಲಿ ನಾವು ಎತ್ತರ ಎಲ್ಲ ದಿನಾಚರಿ ಹೆಂಗಿರ್ತೀವಿ, ನಾವು ನಮ್ಮ ಬೇರೆಯವರಿಗೋಸ್ಕರ ನಾವು ಬದಲಾಗಬಾರ್ದು. ನಮಗೆ ನಾವು ಹೆಂಗಿದ್ದೀವಿ ಅದೇ ಥರ ನಾವು ವೀಡಿಯೋದಲ್ಲಿ ತೋರಿಸ್ಬೇಕು. ಅಪ್ಪ ಮಾತಾಡೋದು ನಾನು ಇದೇ ಥರ ಮಾತಾಡೋದು, ನಾನು ಇಂಗ್ಲೀಷ್ ಬರೋದು ಅಷ್ಟಾಗಿ ನಾನು ಇಂಗ್ಲೀಷ್ ಯೂಸ್ ಮಾಡಲ್ಲ. ಎಲ್ಲಾದರೂ ಒಂದು ಟೈಮ್ ಅಷ್ಟೇ ಸಾರಿ, ಥ್ಯಾಂಕ್ ಯು, ಗುಡ್ ಮಾರ್ನಿಂಗ್ ಅದು ಇದು ಅಂದರೆ ಮಾತ್ರ ಅಷ್ಟೇ ಯೂಸ್ ಮಾಡೋದು. ನಾನು ಪಕ್ಕ ಗೌಡ್ರನು ಹಳ್ಳಿ ಹುಡುಗಿ, ನಾನು ಅದೇ ಥರನೇ ಮಾತಾಡೋದು ನಾನು. ಅದಕ್ಕೆ ನಾನು ಹೆಂಗೆ ಮಾತಾಡ್ತೀನಿ ಅದೇ ಥರ ನಿಮಗೂ ನಿಮ್ಮ ಜೊತೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಇವಾಗ ನಾನು ಇದೇ ಥರನೇ ಮಾತಾಡೋದು. ನಾನು ನಮ್ಮದು ಬದಲಾಯಿಸ್ಕೊಬಾರ್ದಲ್ವಾ. ನಾವು ಯಾವ ಥರ ಮಾತಾಡ್ತೀವಿ ಹುಟ್ಟಿದಾಗಿಂದ ಹೆಂಗಿರ್ತೀವಿ ಅದೇ ಥರ ಇರಬೇಕು. ಬೇರೆಯವ್ರಿಗೋಸ್ಕರ ಬದಲಾಗಿ ಬೇರೆಯವ್ರಿಗೋಸ್ಕರ ಚೇಂಜ್ ಆಗಬಾರ್ದು ಅಂತ ಅನ್ಬಾರ್ದು. ಚೇಂಜ್ ಆಗಬೇಕು, ಯಾವುದಕ್ಕೆ ಚೇಂಜ್ ಆಗಬೇಕು ಅದಕ್ಕೆ ಮಾತ್ರ ಚೇಂಜ್ ಆಗಬೇಕು, ಬೇರೆ ವಿಷಯಕ್ಕೆಲ್ಲ ಚೇಂಜ್ ಆಗೋದಲ್ಲ. ನಮ್ಮ ಥರನೆಲ್ಲ ಬಿಟ್ಕೊಟ್ಟಂಗೆ ಆಗುತ್ತೆ ಅಲ್ವಾ. ಅದಕ್ಕೆ ನಾನು ಈ ಥರ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಷ್ಟೇ. ನಿಮಗೆ ಕಾಪಿರೈಟ್ ಬಗ್ಗೆ ಹೇಳ್ಬೇಕಾಗಿತ್ತು, ಹೇಳಿದ್ದೀನಿ. ಇವಾಗ ನಾನು ಲಾಸ್ಟಲ್ಲಿ ನಾನು ಈ ಥರ ಇದು ಕಾಪಿರೈಟ್ ಬಂದರೆ ಎಲ್ಲಿ ನೋಡಬೇಕು ಅಂದ್ಬಿಟ್ಟು ನಾನು ನಿಮಗೆ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಅದನ್ನು ನೀವು ನೋಡ್ಕೊಳ್ಳಿ. ಓಕೆನಾ, ಥ್ಯಾಂಕ್ ಯು. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟು ನೀವು ವೀಡಿಯೋ ಆನ್ ಮಾಡ್ಕೊಳ್ಳಿ, ವೀಡಿಯೋದಲ್ಲಿ ನೋಡ್ಕೊಳ್ಳಿ. ನಿಮ್ಗೆ ಯಾವ ವೀಡಿಯೋ ಬೇಕು ಅದನ್ನು ನೀವು ಫಸ್ಟು ಆನ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದಾದ್ರೂ ಒಂದು ವೀಡಿಯೋ ಇರ್ತಾರೆ ಅದನ್ನು ಆನ್ ಮಾಡ್ಕೊಂಡು ನೀವು ಸಾಂಗ್ ಸೆಟ್ ಮಾಡಬೇಕಲ್ಲ, ವಾಯ್ಸ್ ಇರೋದನ್ನ ಬೇಕಾದ್ರೆ ನಾವು ಡಿಲೀಟ್ ಮಾಡ್ಕೋಬೋದು. ವಾಯ್ಸ್ ಇದ್ರೂ ನಾವು ಬೇಕಾದ್ರೆ ನೀವು ಒಂದು ಇದು ಸಾಂಗಿಗೆ ಸೆಟ್ ಮಾಡ್ಕೋಬೋದು. ಈ ಕಡೆ ಸಾಂಗು ಸ್ಮಾಲ್ ನಿಧಾನಕ್ಕಿದ್ದು ಆ ಕಡೆ ನಿಮ್ಮ ವಾಯ್ಸ್ ಇದ್ರೂ ಚೆನ್ನಾಗಿರುತ್ತೆ. ನೋಡಿ ವ್ಲಾಗ್ ಅಂತ ಇದೆಯಲ್ಲ, VLOG ವ್ಲಾಗ್, ಇದು ಮಾತ್ರ ಸಾಂಗು, ಯೂಟ್ಯೂಬಿನ ಸಾಂಗು. ಇನ್ನು ಯಾವ ಸಾಂಗು ಯೂಸ್ ಮಾಡಬಾರ್ದು. ನನಗೆ ಗೊತ್ತಿರಲಿಲ್ಲ ಈ ಥರ ನನಗೆ ವ್ಲಾಗಿನ ಮಾತ್ರ ಸಾಂಗ್ ಹಾಕಬೇಕು ಅಂತ. ಈ ಸಾಂಗ್ ಫ್ರೀ ಸಾಂಗ್ ಅಂದ್ಬಿಟ್ಟು ಎಲ್ಲದನ್ನು ಯೂಸ್ ಮಾಡ್ತಾ ಇದೆ. ನೋಡಿ ಇಲ್ಲಿರೋದು ಮಾತ್ರ ವ್ಲಾಗಲ್ಲಿ ಲೈನಲ್ಲಿ ಯಾವುದಿರುತ್ತೆ ಅಷ್ಟು ಮಾತ್ರ ಸಾಂಗ್ ಹಾಕಿ, ಇದನ್ನೆಲ್ಲ ಕೆಳಗಿರೋ ಸಾಂಗ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಈ ಸಾಂಗ್ ಯೂಸ್ ಮಾಡಿದ್ರೆ ಮಾತ್ರ ಕಾಪಿರೈಟ್ ಅಂತ ಹಾಕ್ತಾರೆ. ನನಗೆ ಗೊತ್ತಿರಂಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ವ್ಲಾಗ್ ಇದೆಯಲ್ಲ, ವ್ಲಾಗ್ ಇದ್ರದ್ದು ಮಾತ್ರ ನೀವು ಸಾಂಗ್ ಸೆಟ್ ಮಾಡ್ಕೊಳ್ಳಿ. ನಿಮಗೆ ನೋಡ್ಕೊಳ್ಳಿ ಯಾವುದಿದೆ ನೋಡಿ. ಇವಾಗ ಫಸ್ಟ್ ನಾನು ಇದೇನಪ್ಪ ಸ್ಟುಡಿಯೋದಲ್ಲಿ ವೈಟ್ ಸ್ಟುಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ನನಗೆ ಇದು ಕಾಪಿರೈಟ್ ಅಂತ ಬಂದಿತ್ತು ಅವತ್ತಿನ ದಿವಸ ಇತ್ತು, ಇವಾಗ ಡಿಲೀಟ್ ಆಗೋಗ್ಬಿಟ್ಟಿದೆ ಅದು. ನೀವು ಯಾವ್ದಾರ ಇದೇನಪ್ಪ ವೈಟ್ ಸ್ಟುಡಿಯೋದಲ್ಲಿ ಓಪನ್ ಮಾಡ್ಕೊಳ್ಳಿ. ವೈಟ್ ಸ್ಟುಡಿಯೋ ಓಪನ್ ಮಾಡ್ಕೊಂಡು ನಿಮಗೆ ನೋಡಿ ಇಂಪ್ರೆಸೇಷನ್ ಕ್ಲಿಕ್ ಥಾಟ್ ರೇಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇದರೊಳಗೆ ನಿಮಗೆ ಯಾರು ಸಬ್ಸ್ಕ್ರೈಬರ್ ಆಗಿದ್ದಾರೆ ಮತ್ತು ಎಷ್ಟು ಗಂಟೆ ವಾಚಿಂಗ್ ಅವರ್ಸ್ ಆಗಿದೆ, ಎಷ್ಟು ವ್ಯೂಸ್ ನೋಡಿದ್ದಾರೆ ಅಂತ ಗೊತ್ತಾಗುತ್ತೆ ಆ ಕಡೆ ಕೆಳಗಿಂದು. ನಾನು ಫಸ್ಟ್ ಗೊತ್ತಿರಲಿಲ್ಲ, ನನಗೂ ತಿಳ್ಕೊಳ್ತಾ ಇದ್ದೀನಿ ನಿಧಾನಕ್ಕೆ ನೋಡಿ. ಆಮೇಲೆ ನನಗೆ ಕಾಪಿರೈಟ್ ಎದ್ರಲ್ಲಿ ಬಂದಿದೆ ಅಂದರೆ ಒಂದು ಏರ್ ಪ್ಯಾಕಿನ ಒಂದು ಹಾಕಿದ್ದೆ ಕಾಪಿರೈಟ್ ಇದು ವಿಡಿಯೋ, ಅದನ್ನು ಇದು ಕಾಪಿರೈಟ್ ಅಂತ ಹಾಕಿದ್ದಾರೆ ನೋಡಿ. ಈ ಥರ ಕಾಪಿರೈಟ್ ಎಲ್ಲಿ ಬರುತ್ತೆ ಅಂದರೆ ಫಸ್ಟ್ ಒಂದು ವೀಡಿಯೋ ಹಾಕಿದರೆ ಕಾಪಿರೈಟ್ ಅಂತ ಇಲ್ಲಿ ಬಂದಿರುತ್ತೆ. ರಿಸ್ಟಿಕೇಷನ್ ಅಂತ ಇರುತ್ತಲ್ಲ ಅಲ್ಲಿ ಕಾಪಿರೈಟ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಪಬ್ಲಿಕಲ್ಲಿ ಇಲ್ಲಿ ಬರುತ್ತೆ. ಅದನ್ನು ನಾವು ಕ್ಲಿಕ್ ಮಾಡಿದ್ರೆ ಅವರು ಏನು ಪ್ರಾಬ್ಲಮ್ ಇದೆ ಏನಕ್ಕೆ ಅಂದ್ಬಿಟ್ಟು ಅದ್ರಲ್ಲಿ ಕೊಡ್ತಾರೆ ನಿಮಗೆ. ನೀವು ಅದು ಎದುರುಕೊಳ್ಳೋದಿಲ್ಲ ನೋಡಿ, ಇಲ್ಲಿರುತ್ತೆ ರಿಸ್ಟ್ರಿಕೇಷನ್ ಅಂತ ಇರುತ್ತೆ, ನಾನ್ ಅಂತ ಇರುತ್ತೆ. ನಾನ್ ಬದಲು ಇದು ಕಾಪಿರೈಟ್ ಅಂತ ಹಾಕಿರ್ತಾರೆ. ಅವ್ರು ಏನಾದರೂ ಕಾಪಿರೈಟ್ ಆಗಿದ್ರೆ ನಿಮ್ಮದು ವೀಡಿಯೋ ಯಾವುದಾದ್ರೂ ಅವಾಗ ಹಾಕಿರ್ತಾರೆ ನೋಡಿ. ಇವಾಗ ನಾನು ಸಾಂಗ್ ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ಯಾವ್ದಾರ ಒಂದು ಸಾಂಗ್ ನೀವು ಸೆಟ್ ಮಾಡ್ಕೊಳ್ಳಿ. ಫಸ್ಟು ಸೆಟ್ ಮಾಡ್ಕೊಂಡು ನೀವು ವಾಲ್ಯೂಮ್ ಕೊಡ್ಕೊಳ್ಳಿ. ವಾಲ್ಯೂಮ್ ಕೊಡ್ಕೊಂಡು ಕ್ಲಿಯರ್ನ ತೋರಿಸ್ತಾ ಇದ್ದೀನಿ. ಸ್ಪೆಷಲ್ ಇದೆ ಅಲ್ವಾ, ಅದಕ್ಕೆ ನಾನು ಅಂತ ಅನ್ಕೊಂಡ್ಬಿಟ್ಟು ನಾನು
ಈ ಥರ ನೀವು ಮಾಡ್ಕೋಬೇಕು, ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಯಾವತ್ತೂ ವಾಲ್ಯೂಮ್ನ ನೀವು ಕಮ್ಮಿ ಇಟ್ಕೊಳ್ಳಿ, ಓಕೆನಾ. ವೀಡಿಯೋ ಏನಾದ್ರು ಆಗ್ತಾ ಇದ್ದರೆ ವಾಲ್ಯೂಮ್ ಕಮ್ಮಿ ಇಟ್ಕೊ, ಆವಾಗ ಒಂಥರ ಲುಕ್ ಇರುತ್ತೆ ಮತ್ತು ಕೇಳೋರಿಗೂ ಚೆನ್ನಾಗಿರುತ್ತೆ. ತುಂಬ ವಾಲ್ಯೂಮ್ ಇದ್ಬಿಟ್ರೆ ಅದು ಸೌಂಡಿಗೆ ಒಂಥರ ನಮಗೆ ಒಂಥರ ಇರಿಟೇಷನ್ ಆಗುತ್ತೆ. ಅದಕ್ಕೆ ಯಾವತ್ತೂ ಅಷ್ಟೇ ವಾಲ್ಯೂಮ್ ಕಮ್ಮಿ ಇಟ್ಬಿಟ್ಟು ನೀವು ವೀಡಿಯೋ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಅಷ್ಟೇ ವಾಲ್ಯೂಮು ನಿಧಾನಕ್ಕೆ ಒಂದು 5 ಇಲ್ಲಾಂದರೆ 4 ಸಾಕಷ್ಟೇ. ನೋಡಿ ಈ ಥರ ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ನೀವು ಈ ಥರ ಸಾಂಗ್ ಮಾತ್ರ ಯೂಸ್ ಮಾಡಿ, ಕಾಪಿರೈಟ್ ಬರೋದಿಲ್ಲ, ಓಕೆನಾ. ಥ್ಯಾಂಕ್ ಯು, ಬಾಯ್.